ನಮಸ್ಕಾರ ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಾಗ ಕನ್ನಡ ವರ್ಣಮಾಲೆ ಬಗ್ಗೆ ನೋಡಿದ್ವಿ. ಅಂದ್ರೆ ಸ್ವರ, ವ್ಯಂಜನ ಮತ್ತು ಯೋಗವಾಹಗಳ ಬಗ್ಗೆ ನೋಡಿದ್ವಿ. ಇವಿಷ್ಟು ಕಲಿತ್ರೆ ನಾವು ವರ್ಣಮಾಲೆ ಬಂತು ಅಂದ್ಕೊಳ್ತೀವಿ. ಆದರೆ ಕನ್ನಡ ವರ್ಣಮಾಲೆ ಅನ್ನೋದು ಕೇವಲ ಅಕ್ಷರಗಳ ಪಟ್ಟಿಯಲ್ಲ, ಇದೊಂದು ಅತ್ಯಂತ ವೈಜ್ಞಾನಿಕವಾದ ವ್ಯವಸ್ಥೆ ಆಗೈತಿ. ನಾವು ಬಾಯಿಯ ಯಾವ ಭಾಗದಿಂದ ಶಬ್ದ ಹೊರಡಿಸ್ತೀವಿ ಅನ್ನೋದರ ಮೇಲೆ ಈ ಅಕ್ಷರಗಳನ್ನು ಜೋಡಿಸಲಾಗೈತಿ. ಸ್ವರಗಳ ಬಗ್ಗೆ ನೋಡಿದ್ವಿ. ಕನ್ನಡದೊಳಗೆ ಒಟ್ಟು 13 ಸ್ವರಗಳದಾವು. ಯಾವುದೇ ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡಬಹುದಾದ ಅಕ್ಷರಗಳಿಗೆ ಸ್ವರಗಳಂತಾರೆ. ಯೋಗವಾಹಗಳ ಬಗ್ಗೆ ನೋಡಿದ್ವಿ. ಯೋಗ ಅಂದರೆ ಕೂಡಿಕೊಳ್ಳುವುದು. ಬೇರೆ ಅಕ್ಷರದ ಜೊತೆ ಕೂಡಿಕೊಂಡ್ರೆ ಮಾತ್ರ ಇವುಗಳಿಗೆ ಅರ್ಥ ಬರುತ್ತೆ. ಇವು ಸ್ವತಂತ್ರ ಅಕ್ಷರಗಳಲ್ಲ. ಇವು ಅನುಸ್ವಾರ 1 0, ವಿಸರ್ಗ 1ರ ಕೆಳಗೊಂದು 0, ಅದ ಮುಂದೆ 1 0 ಬರೆದರೆ ಅಮ್ ಆಗುತ್ತೆ. ಅದ ಮುಂದೆ 2 0 ಬರೆದರೆ ಅಹ ಆಗುತ್ತೆ. ಹಾಗೆ ಕ, ಕಂ, ಇದು ಕಹ. ವರ್ಣಮಾಲೆಯಲ್ಲಿ ಅತಿ ದೊಡ್ಡ ಭಾಗ ಅಂದರೆ ಈ ವ್ಯಂಜನಗಳು. ಇವು ಸ್ವತಂತ್ರವಾಗಿ ಉಚ್ಚರಿಸಲು ಬರುವುದಿಲ್ಲ. ಸ್ವರಗಳ ಸಹಾಯ ಇವಕ್ಕೆ ಬೇಕೇ ಬೇಕು. ಇಲ್ಲಿ ಬರಿತೀನಿ ನೋಡ್ರಿ. ಈ ಕ ಪ್ಲಸ್ ಅ, ಕ, ಕ ಪ್ಲಸ್ ಆ, ಕ. ಈಗ ಇವಕ್ಕೆ ಸ್ವರಗಳ ಸಹಾಯ ಇದ್ರೆ ಮಾತ್ರ ಇವು ಪೂರ್ಣ ಅಕ್ಷರಗಳಕ್ಕವು. ಗ ಪ್ಲಸ್ ಉ, ಗು. ಈ ಕದಿಂದ ಮಾದವರೆಗಿನ 25 ಅಕ್ಷರಗಳನ್ನು 5 ವರ್ಗಗಳಾಗಿ ವಿಂಗಡಿಸಲಾಗೈತಿ. ಇಲ್ಲಿಯೇ ನಮ್ಮ ಕನ್ನಡದ ವಿಜ್ಞಾನ ಅಡಗಿರುವುದು. ಅಕ್ಷರಗಳು ಹುಟ್ಟುವ ಸ್ಥಾನದ ಆಧಾರದ ಮೇಲೆ ಪ್ರತಿ ಸಾಲಿನಲ್ಲಿರುವ ಅಕ್ಷರಗಳನ್ನು ಜೋಡಿಸ್ಯಾರ. ಈ ಅಕ್ಷರಗಳನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಬೇರೆ ಬೇರೆ ಕಲರಿಂದ ನಾ ಬರ್ದೀನಿ. ಈ ನೀಲಿ ಕಲರ್ ಅಕ್ಷರಗಳೇನದಾವು ಇವು ಅಲ್ಪಪ್ರಾಣ ಅಕ್ಷರಗಳು. ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಒಟ್ಟು ಕನ್ನಡದೊಳಗೆ 10 ಅಲ್ಪಪ್ರಾಣಗಳದಾವು. ಇವಕ್ಕೆ ಉಚ್ಚಾರ ಮಾಡಕ್ಕೆ ಕಡಿಮೆ ಉಸಿರಬೇಕು. ಅದಕ್ಕೆ ಇವಕ್ಕೆ ಅಲ್ಪಪ್ರಾಣಗಳಂತಾರ. ಇವು ಕೆಂಪು ಬಣ್ಣದಿಂದ ಬರೆದ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು. ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ಇವು ಮಹಾಪ್ರಾಣ ಅಕ್ಷರಗಳು. ಇವಕ್ಕೆ ಹೆಚ್ಚು ಉಸಿರು ಬೇಕು. ಹೊಟ್ಟೆಯೊಳಗಿಂದ ಉಸಿರು ಬರಬೇಕು. ಅದಕ್ಕೆ ಇವಕ್ಕೆ ಮಹಾಪ್ರಾಣಗಳಂತಾರ. ಎರಡಕ್ಕೂ ವ್ಯತ್ಯಾಸ ಐತಿ ಮಕ್ಕಳೇ. ಗಮನಿಸಿ ನೀವು ಉಚ್ಚಾರ ಮಾಡಬೇಕು. ಇದು ಕ, ಇದು ಖ, ಇದು ಗ, ಇದು ಘ. ಈ ಕಪ್ಪು ಬಣ್ಣದ ಅಕ್ಷರಗಳದಾವು ಇವು ಅನುನಾಸಿಕ ಅಕ್ಷರಗಳು. ಇವು ಮೂಗಿನ ಸಹಾಯದಿಂದ ಉಚ್ಚಾರ ಆಕ್ಕವು. ङ, ಯ, ನ, ನ, ಮ. ಈ 25 ಅಕ್ಷರಗಳನ್ನು ನಮ್ಮ ಬಾಯಿಯ ಯಾವ ಭಾಗದಿಂದ ಅಕ್ಷರಗಳು ಉಚ್ಚಾರ ಆಕ್ಕವ ಅನ್ನೋದ್ರ ಮೇಲೆ ಇವುಗಳನ್ನು ವರ್ಗಗಳಾಗಿ ವಿಂಗಡಿಸ್ಯಾರ. ಅವುಗಳನ್ನು ನೋಡೋಣ. ಈ 1ನೇ ಸಾಲಿನ ಅಕ್ಷರಗಳು ಕ ವರ್ಗ, ಇದು ಚ ವರ್ಗ, ಇದು ಟ ವರ್ಗ, ಇದು ತ ವರ್ಗ, ಪ ವರ್ಗ. ಇವು ಬಾಯಿಯ ಯಾವ ಭಾಗದಿಂದ ಉಚ್ಚಾರ ಆಕ್ಕವು, ಯಾಕೆ ಇವಕ್ಕೆ ಹಿಂಗೆ ಅಂತಾರ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ಈಗಿಷ್ಟು ಸಾಕು. ಅವರ್ಗೀಯ ವ್ಯಂಜನಗಳು. ಇವು ಯಾವುದೇ ನಿರ್ದಿಷ್ಟ ಗುಂಪಿಗೆ ಸೇರದ ಅಕ್ಷರಗಳು. ಈ ಹಿಂದೆ ನೋಡಿದ್ವಿಲ್ಲ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಆ ಗುಂಪಿಗೆ ಇವು ಸೇರಂಗಿಲ್ಲ. ಅದಕ್ಕೆ ಇವಕ್ಕೆ ಅವರ್ಗೀಯ ವ್ಯಂಜನಗಳಂತಾರ. ಶ, ಯ, ರ, ಲ, ವ, ಶ, ಸ, ಸ, ಹ, ಳ. ಇವು 9 ಅವರ್ಗೀಯ ವ್ಯಂಜನಾಕ್ಷರಗಳು. ಹೀಗೆ ಈ ನಮ್ಮ ಕನ್ನಡ ವರ್ಣಮಾಲೆ ಸ್ವರ, ಯೋಗವಾಹ ಮತ್ತು ವ್ಯಂಜನಗಳ ಒಂದು ಸುಂದರ ಜೋಡಣೆ ಆಗೈತಿ. ನಾವು ಎಲ್ಲಿ ಅಲ್ಪಪ್ರಾಣ ಬಳಸಬೇಕು, ಎಲ್ಲಿ ಮಹಾಪ್ರಾಣ ಬಳಸಬೇಕು ಅಂತ ತಿಳ್ಕೊಂಡ್ರೆ ನಮ್ಮ ಕನ್ನಡ ಭಾಷೆ ಮತ್ತು ಮಾತು ಎರಡೂ ಸ್ಪಷ್ಟವಾಗುತ್ತೆ. ಬಹಳ ಸುಂದರವಾದ ಭಾಷೆ ಅಂದರೆ ನಮ್ಮ ಕನ್ನಡ ಭಾಷೆ. ಇದು ಬರೀ ಭಾಷೆ ಅಲ್ಲ, ಒಂದು ವೈಜ್ಞಾನಿಕ ವ್ಯವಸ್ಥೆ ಆಗೈತಿ. ಈ ವಿಡಿಯೋದೊಳಗಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ ಯು.